ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಫೆಬ್ರವರಿ 13ನೇ ತಾರೀಕು ದಿನಾಂಕ ಫೆಬ್ರವರಿ 13, 2019 ಪ್ರಮುಖ ಪ್ರಚಲಿತ ವಿದ್ಯಮಾನಗಳ MCQ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಇದರ PDF ಅನ್ನು ನೀವು ಪಡ್ಕೋಬೇಕಾದ್ರೆ ನಮ್ಮ SPK ಕನ್ನಡ ಟೆಲಿಗ್ರಾಮ್ ಅಪ್ಲಿಕೇಶನಲ್ಲಿ ಹೋಗಿ @SPK ಕನ್ನಡ ಅಂತ ಟೈಪ್ ಮಾಡಿ ನಮ್ಮ ಟೀಮನ್ನು, ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ. ಪ್ರಶ್ನೆ ಮತ್ತು ಉತ್ತರಗಳನ್ನು ಪ್ರಾರಂಭ ಮಾಡೋಣ. ನರೇಂದ್ರ ಮೋದಿಯವರು ತ್ರಿಪುರಾಕ್ಕೆ ಭೇಟಿ ನೀಡುವ ಸಮಯದಲ್ಲಿ ಆಧುನಿಕ ವಾಸ್ತುಶಿಲ್ಪದ ತಂದೆ ಎಂದೇ ಜನಪ್ರಿಯವಾಗಿರುವಂತಹ ಯಾವ ರಾಜನ ಪ್ರತಿಮೆಯನ್ನು ಅನಾವರಣ ಮಾಡಿದರು? ರಾಜಾಧರ್ ಮಾಣಿಕ್ಯ, ಕಿರಿತ್ ಬಿಕ್ರಮ್ ಕಿಶೋರ್, ಬಿರ್ ಬಿಕ್ರಮ್ ಕಿಶೋರ್ ಮಾಣಿಕ್ಯ, ದುರ್ಗಾ ಮಾಣಿಕ್ಯ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3, ಬಿರ್ ಬಿಕ್ರಮ್ ಕಿಶೋರ್ ಮಾಣಿಕ್ಯ. ಆಪ್ಷನ್ 3, ಪ್ರಧಾನಿ ಮೋದಿಯವರು ಭೇಟಿ ನೀಡಿದಾಗ ಅಗರ್ತಲಾದಲ್ಲಿ ಈ ಒಂದು ಮಹಾರಾಜ ಬಿರ್ ಬಿಕ್ರಮ್ ವಿಮಾನ ನಿಲ್ದಾಣದಲ್ಲಿ ಈ ಒಂದು ಮಾಣಿಕ್ಯವನ್ನು ಅವರು ಅನಾವರಣ ಮಾಡಿದ್ದಾರೆ. ಮಾಜಿ ಲೋಕಸಭಾ ಸ್ಪೀಕರ್ ಪರ್ನೋಯೆ ಸಂಗ್ಮಾ ಅವರ ಯಾವ ಕ್ರೀಡಾಂಗಣಕ್ಕೆ ಅವರ ಹೆಸರನ್ನು ಮರುನಾಮಕರಣ ಮಾಡಲು ಮೇಘಾಲಯ ಸರ್ಕಾರ ನಿರ್ಧಾರ ಮಾಡಿದೆ? ಮಾಜಿ ಲೋಕಸಭಾ ಸ್ಪೀಕರ್ ಆದಂತಹ ಪರ್ನೋಯೆ ಸಂಗ್ಮಾ ಅವರ ಹೆಸರನ್ನು ಯಾವ ಕ್ರೀಡಾಂಗಣಕ್ಕೆ ಮರುನಾಮಕರಣ ಮಾಡೋದಕ್ಕೆ ಮೇಘಾಲಯ ಸರ್ಕಾರ ತೀರ್ಮಾನ ಮಾಡಲಾಗಿದೆ? ಇಲ್ಲಿ ಮೇಘಾಲಯದಲ್ಲಿ ಕಂಡುಬರ್ತಕ್ಕಂಥ ಕ್ರೀಡಾಂಗಣ ಹೆಸರಿದೆ. ಉತ್ತರವನ್ನು ನೀವು ನೀಡಬಹುದು. ಸರಿಯಾದ ಉತ್ತರ ಡಿಕ್ಕಿ ಬಾಂಡಿ ಕ್ರೀಡಾಂಗಣ. ಫೆಬ್ರವರಿ 9, 2019 ಮೇಘಾಲಯದ ಕ್ಯಾಬಿನೆಟ್ ಮಾಜಿ ಲೋಕಸಭಾ ಸ್ಪೀಕರ್ ಆದಂಥ ಪರ್ನೋಯೆ ಸಂಗ್ಮಾ ಅವರ ಹೆಸರನ್ನು ಡಿಕ್ಕಿ ಬಂಡಿ ಕ್ರೀಡಾಂಗಣಕ್ಕೆ ಮರುನಾಮಕರಣ ಮಾಡೋದಕ್ಕೆ ಅಂಗೀಕಾರ ಮಾಡಿಕೊಳ್ಳಲಾಗಿದೆ. ಸಂಗ್ಮಾ ಅವರು ಮೇಘಾಲಯದ ಮುಖ್ಯಮಂತ್ರಿಯಾಗಿ 1988ರಿಂದ 1990 ತನಕ ಕೂಡ ಕೆಲಸ ಮಾಡಿದ್ದಾರೆ. 61ನೇ ವಾರ್ಷಿಕ ಗ್ರಾಮಿ ಪ್ರಶಸ್ತಿ ಸಮಾರಂಭ ಎಲ್ಲಿ ನಡೆಯಿತು? ವಾಷಿಂಗ್ಟನ್ DC ಅಮೆರಿಕ, ಲಂಡನ್ UK, ಬೀಜಿಂಗ್ ಚೀನಾ, ಲಾಸ್ ಏಂಜಲೀಸ್ ಅಮೆರಿಕಾ. ಸರಿಯಾದಂಥ ಉತ್ತರ ಲಾಸ್ ಏಂಜಲೀಸ್ ಅಮೆರಿಕಾದಲ್ಲಿ 61ನೇ ವಾರ್ಷಿಕ ಗ್ರಾಮಿ ಪುರಸ್ಕಾರ ಸಮಾರಂಭ ನಡೆದಿದೆ. ಫೆಬ್ರವರಿ 10ರಂದು ನಡೆದಂಥ ಈ ಸಮಾರಂಭದಲ್ಲಿ ವರ್ಷದ ಅತ್ಯುತ್ತಮ ರೆಕಾರ್ಡಿಂಗ್ ಸಂಯೋಜನೆ ಕಲಾವಿದರನ್ನು ಗುರುತಿಸೋದಕ್ಕೆ ಈ ಒಂದು ವೇದಿಕೆ ಮೂಲಕ ಕಲಾವಿದರನ್ನು ಗುರುತಿಸಿ ಅವರಿಗೆ ಪುರಸ್ಕಾರವನ್ನು ನೀಡಲಾಗುತ್ತೆ. ಈ ಒಂದು ಪುರಸ್ಕಾರ ಸಮಾರಂಭ ಲಾಸ್ ಏಂಜಲೀಸ್ ಅಮೆರಿಕಾದಲ್ಲಿ ನಡೆದಿದೆ. ಯಾವ ದೇಶವು ಹಿಂದಿಯನ್ನು ನ್ಯಾಯಾಲಯಗಳಲ್ಲಿ 3ನೇ ಅಧಿಕೃತ ಭಾಷೆಯಾಗಿ ಸೇರಿಸಬೇಕೆಂದು ನಿರ್ಧರಿಸಿದೆ? ಸೌದಿ ಅರೇಬಿಯಾ, UAE, ಇರಾನ್ ಮತ್ತು ಓಮನ್. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2, ಯುನೈಟೆಡ್ ಅರಬ್ ಅಮರೈಟ್ಸ್, UAE. ಅಬುಧಾಬಿ ನ್ಯಾಯಾಂಗ ಇಲಾಖೆ ಹಿಂದಿ ಭಾಷೆಗೆ ಅದರ ನ್ಯಾಯಾಲಯಗಳಲ್ಲಿ ಬಳಸಲಾಗುವ 3ನೇ ಅಧಿಕೃತ ಭಾಷೆಯಾಗಿ ಮಾನ್ಯತೆ ನೀಡಿದೆ. ಅಬುಧಾಬಿಯಲ್ಲಿ ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ 3ನೇ ಅಧಿಕೃತ ಭಾಷೆಯಾಗಿ ನ್ಯಾಯಾಂಗ ಇಲಾಖೆಯಲ್ಲಿ ಹಿಂದಿ ಭಾಷೆಗೆ ಮಾನ್ಯತೆಯನ್ನು ನೀಡಲಾಗಿದೆ. ಈ ಮೊದಲನೇ ಭಾಷೆಯಾಗಿ ಅರೇಬಿಕ್ ಮತ್ತು ಎರಡನೇ ಭಾಷೆಗೆ ಇಂಗ್ಲೀಷನ್ನು ಅಲ್ಲಿ ಬಳಸ್ತಾರೆ. ನ್ಯಾಯಾಂಗ ಇಲಾಖೆಯಲ್ಲಿ ನಾನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಈ 2 ಭಾಷೆಗಳ ನಂತರ 3ನೇ ಅಧಿಕೃತ ಭಾಷೆಯಾಗಿ ಹಿಂದಿಗೆ ಮಾನ್ಯತೆಯನ್ನು ನೀಡಿದ್ದಾರೆ ಅಲ್ಲಿ. 1949ರ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಯಾವ ವಿಭಾಗದ ರೂಢಿಯ ಪ್ರಕಾರ ನಿಯಮವನ್ನು ಉಲ್ಲಂಘಿಸೋದಕ್ಕೆ ಇತ್ತೀಚೆಗೆ RBI SBIಗೆ 1 ಕೋಟಿ ದಂಡವನ್ನು ವಿಧಿಸಿದೆ? ಸೊ ಇತ್ತೀಚೆಗೆ ಈ ಒಂದು ಆ್ಯಕ್ಟ್ನ ಪ್ರಕಾರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೆಲವೊಂದು ನಿಯಮಗಳನ್ನು ಉಲ್ಲಂಘನೆ ಮಾಡಿತ್ತು. ಆ ಒಂದು ಉಲ್ಲಂಘನೆ ಮಾಡಿರೋ ಕಾರಣದಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ SBIಗೆ 1 ಕೋಟಿ ರೂಪಾಯಿ ದಂಡವನ್ನು ವಿಧಿಸಿತ್ತು. ಇದು 1949ರ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ನ ಯಾವ ವಿಭಾಗದಲ್ಲಿ ಕಂಡುಬರುತ್ತೆ ಅನ್ನೋದು ಪ್ರಶ್ನೆ. ಸರಿಯಾದಂಥ ಉತ್ತರ ವಿಭಾಗ 47A. ಮುಂಬರುವ ಪರೀಕ್ಷೆಗಳಲ್ಲಿ ಎಕನಾಮಿಕ್ ವಿಭಾಗದಿಂದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದಾಗಿರುತ್ತೆ. ಭಾರತೀಯ ರಿಸರ್ವ್ ಬ್ಯಾಂಕ್ 1949ರ ಬ್ಯಾಂಕಿಂಗ್ ರೆಗ್ಯುಲೇಟರಿ ಆ್ಯಕ್ಟ್ನ ಸೆಕ್ಷನ್ 47A ಅಡಿಯಲ್ಲಿ ಈ ಒಂದು ನಿರ್ಧಾರವನ್ನು ಕೈಗೊಂಡಿತ್ತು. ಪರಮಾಣು ಶಸ್ತ್ರಾಸ್ತ್ರಗಳ ಮೇಲೆ ನಿಷೇಧ ಹೇರಲು ಇತ್ತೀಚೆಗೆ ಯಾವ ಅಂತಾರಾಷ್ಟ್ರೀಯ ಸಂಘಟನೆ ಕರೆ ನೀಡಿದೆ? ಯುನೆಸ್ಕೋನ, UNICEF, ರೆಡ್ ಕ್ರಾಸ್, ಇಂಟರ್ಪೋಲ್. ಪರಮಾಣು ಶಸ್ತ್ರಾಸ್ತ್ರಗಳ ಮೇಲೆ ನಿಷೇಧವನ್ನು ಹೇರೋದಕ್ಕೆ ಅಂತಾರಾಷ್ಟ್ರೀಯ ಸಂಘಟನೆ ಒಂದು ಕರೆಯನ್ನು ನೀಡಿದೆ. ಸರಿಯಾದಂಥ ಉತ್ತರ ರೆಡ್ ಕ್ರಾಸ್, ಆಪ್ಷನ್ 3.
ರೆಡ್ ಕ್ರಾಸ್ ಪರಮಾಣು ಶಸ್ತ್ರಾಸ್ತ್ರಗಳ ಮೇಲೆ ನಿಷೇಧ ಹೇರಲು ಕರೆ ನೀಡಿದ್ದು, ಅಂತಹ ಶಸ್ತ್ರಾಸ್ತ್ರಗಳು ಮತ್ತೊಮ್ಮೆ ವಿನಾಶಕಾರಿ ಪರಿಣಾಮವನ್ನು ತಂದೊಡ್ಡಬಹುದು ಅನ್ನೋ ಕಾರಣದಿಂದ ಈ ಒಂದು ಅಂತಾರಾಷ್ಟ್ರೀಯ ಸಂಘಟನೆ ಈ ಒಂದು ಕರೆಯನ್ನು ನೀಡಿದೆ. ಇತ್ತೀಚೆಗೆ ನಿಧನರಾದ ಆಲ್ಬರ್ಟ್ ಪಿನ್ನೆ ಅವರು ಯಾವ ದೇಶದ ಆಸ್ಕರ್ ನಾಮನಿರ್ದೇಶನಗೊಂಡ ನಟರಾಗಿದ್ದರು? ಅಂದರೆ ಇವರು ಆಸ್ಕರ್ ಪುರಸ್ಕಾರಕ್ಕೆ ನಾಮನಿರ್ದೇಶನಗೊಂಡ ನಟರಾಗಿದ್ದರು. ಇವರು ಇತ್ತೀಚೆಗೆ ಮರಣವನ್ನು ಹೊಂದಿದ್ದಾರೆ. ಆಲ್ಬರ್ಟ್ ಪಿನ್ನೆ ಇವರು ಯಾವ ದೇಶದವರು ಅನ್ನೋ ಪ್ರಶ್ನೆ. ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ಅಮೆರಿಕ. ಸರಿಯಾದಂಥ ಉತ್ತರ ಇಂಗ್ಲೆಂಡ್, ಆಪ್ಷನ್ 1. ಆಸ್ಕರ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡ ಬ್ರಿಟಿಷ್ ನಟ ಆಲ್ಬರ್ಟ್ ಪಿನ್ನೆ 82. ಇವರು ಫೆಬ್ರವರಿ 7ನೇ ತಾರೀಕು ಲಂಡನ್ನಲ್ಲಿ ನಿಧನ ಆಗಿದ್ದಾರೆ. ಒಟ್ಟು 5 ಬಾರಿ ಇವರು ಈ ಪುರಸ್ಕಾರಕ್ಕೆ ನಾಮನಿರ್ದೇಶನ ಹೊಂದಿದ್ದಾರೆ. ಹೊಸ ಯೂನಿಯನ್ ಕ್ರೀಡಾ ಕಾರ್ಯದರ್ಶಿಯಾಗಿ ನೇಮಕಗೊಂಡಂಥವರು ಯಾರು? ರಾಹುಲ್ ಭಟ್ನಾಗರ್, ವಿನೋದ್ ಸಹಾಯ್, ಪ್ರೀತಮ್ ಕುಮಾರ್, ರಾಧಿಶಾಮಿ ಜೊಲಾನಿಯಾ. ಸರಿಯಾದ ಉತ್ತರ ಆಪ್ಷನ್ 4, ರಾಧಿಶಾಮಿ ಜೊಲಾನಿಯಾ. ಇವರು ಮಧ್ಯಪ್ರದೇಶ ಕೇಡರ್ನ 1985ನೇ ಬ್ಯಾಚ್ನ ಅಧಿಕಾರಿ. ಇವರು ಯೂನಿಯನ್ ಕ್ರೀಡಾ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಯಾವ ಸಂಸ್ಥೆಯ ಮೂಲಕ ಎಲ್ಲ ಹಣಕಾಸು ಸೇವೆಗಳನ್ನು ನಿಯಂತ್ರಿಸಲು ಏಕೀಕೃತ ಅಧಿಕಾರವನ್ನು ಸ್ಥಾಪಿಸಲು ಕೇಂದ್ರ ಕ್ಯಾಬಿನೆಟ್ ಅನುಮೋದನೆ ನೀಡಿದೆ? ಸರಿಯಾದಂಥ ಉತ್ತರ ಇದಕ್ಕೆ IFSC. IFSC ಜೊತೆಯಲ್ಲಿ ಎಲ್ಲ ಸಂಸ್ಥೆಯ ಮೂಲಕ ಹಣಕಾಸು ಸೇವೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಒಂದು ಏಕೀಕೃತ ಅಧಿಕಾರವನ್ನು ಸ್ಥಾಪನೆ ಮಾಡೋದು IFSC ಜೊತೆ ಅಂತ ಕ್ಯಾಬಿನೆಟ್ ಅಪ್ರೂವಲ್ನ ಮಾಡಿಕೊಂಡಿದೆ. IFSC ಅಂದರೆ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್ಸ್ ಅಂತ ನಾವು ಕರೆಯಬಹುದು. ವಿಶ್ವ ರೇಡಿಯೋ ದಿನವಾಗಿ ಆಚರಿಸಲಾಗುವ ದಿನ ಫೆಬ್ರವರಿ 10, 11, ಫೆಬ್ರವರಿ 12 ಮತ್ತು ಫೆಬ್ರವರಿ 13. ಸರಿಯಾದಂಥ ಉತ್ತರ ಫೆಬ್ರವರಿ 13. ಈ ಪ್ರಶ್ನೆಗಳು ನಿಮಗೇನಾದರೂ ಉಪಯುಕ್ತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ SP ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಅಲ್ಲೂ ಕೂಡ ಅಪ್ಡೇಟನ್ನು ಮಾಡ್ತಾ ಇರ್ತೀನಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ ಎಲ್ಲ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೀನಿ, ಫಾಲೋ ಮಾಡಿ.